ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಯಾಕೋ ಹೈಕಮಾಂಡ್ಗೆ ಇಂಡೈರೆಕ್ಟ್ ಆಗಿ ಏನೋ ಬೈದ ಹಾಗಿದೆ. ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. It is not one party, two party, four party. It is the decision of all opposition floor leaders. We have taken decision. In the morning, in my chamber, we met, all opposition party leaders met, discussed, and we should take this SIR matter first, and otherwise we all will have to protest against this. That's why I request the Parliamentary Affairs Minister, don't divide us. If you try to divide us, we will be more strong. No. And this is a cheap gimmick. They are doing it. You can't divide us because we have come with ideological background. It is not like listening from here there. ನಮ್ಮನ್ನ ವಿರೋಧ ಪಕ್ಷದವರನ್ನ ವಿಭಜಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ನಾವು ಸಿದ್ಧಾಂತದ ಆಧಾರದ ಮೇಲೆ ಒಟ್ಟಿಗೆ ಬಂದ್ಬಿಟ್ಟಿದ್ದೀವಿ. ನೀವು ನಮ್ಮನ್ನ ವಿಭಜಿಸೋದಕ್ಕೆ ಪ್ರಯತ್ನ ಪಟ್ರೆ ನಾವು ಬಲಿಷ್ಠರಾಗ್ತೀವಿ ಅನ್ನುವಂಥ ಮಾತನ್ನ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿಗೆ ಹೇಳ್ತಾರೆ. ಮೊದಲಿಗೆ ಒಂದು ಮಾತನ್ನ ಹೇಳ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮನ್ನ ವಿಭಜಿಸ್ತಾ ಇರುವಂಥದ್ದು ಬಿಜೆಪಿನೂ ಅಲ್ಲ, ಯಾರು ಅಲ್ಲ, ನೀವುಗಳೇ. ಅದರಲ್ಲೂ ಗಾಂಧಿ ಕುಟುಂಬ ಈ ವಿಭಜನೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರು ತಪ್ಪಾಗಲ್ಲ. ಪಾಪ ಇಂಡಿ ಒಕ್ಕೂಟ ಅಂತ ಎಲ್ಲರೂ ಸೇರಿರ್ತಾರೆ. ಈ ಗಾಂಧಿ ಕುಟುಂಬ ಬಂದು ಪ್ರತಿ ರಾಜ್ಯದಲ್ಲೂ ಎಲ್ಲರನ್ನ ಒಟ್ಟಿಗೆ ಗುಂಡಿಗೆ ಹಾಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಿಭಜಿಸ್ತಾ ಇರುವಂಥದ್ದು ಯಾರು? ಹಾಗಾಗಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಮೇಡಮ್ಗೆ ಅವರಿಗೆ ಹೋಗಿ ಹೇಳಿ, ನೀವು ನಮ್ಮನ್ನ ವಿಭಜಿಸಿ ನಮ್ಮನ್ನ ಸಾಕು ನಾಯಿಗಳನ್ನಾಗಿ ಮಾಡಿ ಆಳುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ, ಅದನ್ನ ಈಗಲೇ ನಿಲ್ಲಿಸಿ, ನಾವಿನ್ನಷ್ಟು ಒಗ್ಗಟ್ಟಾಗ್ತೀವಿ ಅಂತ ಅವರಿಗೆ ಹೋಗಿ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಆಮೇಲೆ ಅದಕ್ಕೂ ಮುನ್ನ ಆ ಮಾತನ್ನ, ನೀವು ಹೇಳಿರುವಂತಹ ಆ ಮಾತನ್ನ ಒಂದ್ ಸ್ವಲ್ಪ ಕರ್ನಾಟಕದಲ್ಲಿ ಬಂದು ನಿಮ್ಮದೇ ಪಕ್ಷದವರಿಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು. ಸಿದ್ದು ಬಣ, ಡಿಕೆ ಬಣ, ಸಿದ್ದು ಬಣ ಅಂತ ಸುಮ್ಮನೆ ವಿಭಜಿಸುವಂತ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ ಅಂತ ಬುದ್ಧಿವಾದವನ್ನ ಹೇಳಿ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಅಲ್ಲ, ಸ್ಪಷ್ಟ ಬಹುಮತವನ್ನ ಕೈಗೆ ಕೊಟ್ಟು ರಾಜ್ಯವನ್ನ ಉದ್ಧಾರ ಮಾಡಿ ಅಂತ ಜನ ಹೇಳಿದ್ರು. ಏನ್ ಪ್ರಯೋಜನ? ನಾನು ಸಿಎಂ ಅಂತ ಆ ಕಡೆ ಸಿದ್ದರಾಮಯ್ಯ ಅವರು, ಅಯ್ಯೋ ಇಲ್ಲ ನಾನು ಸಿಎಂ ಅಂತ ಈ ಕಡೆ ಡಿಕೆ ಶಿವಕುಮಾರ್ ಅವರು ಗುದ್ದಾಡ್ತಾನೆ ಇದ್ದಾರಲ್ಲ, ಅವರನ್ನ ಒಗ್ಗಟ್ಟು ಈಗ ನೀವೇ ಮಾಡ್ಬೇಕು ಪಾಪ. ಓ ಸಾರಿ, ನಿಮ್ಗಾಗಲ್ಲಲ್ವಾ, ಹೈಕಮಾಂಡ್ ಕಡೆಗೆ ನೋಡ್ಬೇಕಾಗತ್ತೆ. ಅಲ್ಲ, ನನಗೆ ನಿಮ್ಮ ಈ ಹೈಕಮಾಂಡ್ ಅನ್ನುವಂತಹ ಟ್ರಾಜಿಡಿನೇ ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರ ಹತ್ರ ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಪತ್ರಕರ್ತರು ಕೇಳಿದ್ರೆ ಹೈಕಮಾಂಡ್ ಹೇಳಿದಾಗ ಅಂತ ಹೇಳ್ತಾರೆ. ಹೈಕಮಾಂಡ್ ಹೇಳಿದಾಗ ಜೋಡೆತ್ತುಗಳನ್ನು ಹೊರಡು ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರನ್ನು ಕೇಳ್ಕೊಳ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿ ಇದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಸಿದ್ದರಾಮಯ್ಯನವರೇ, ಈ ಹೈಕಮಾಂಡ್ ಯಾರು ಅಂತ? ಯಾರು? ರಾಹುಲ್ ಗಾಂಧಿ ಅವರ ನಿಮ್ಮ ಹೈಕಮಾಂಡ್ ಹೌದಾ? ರಾಹುಲ್ ಗಾಂಧಿ ಅವರು 2 ವರ್ಷ ಇದ್ದಾಗ, ಎಷ್ಟು 2 ವರ್ಷ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಸಕರಾಗಿರ್ತಾರೆ. ಇವತ್ತು ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ರಾಹುಲ್ ಗಾಂಧಿ ಅವರಿಗೆ ನಮಸ್ಕಾರ ಮಾಡೋದೇನು, ಅವರ ನಿರ್ಧಾರಕ್ಕೆ ತಲೆ ಬಾಗೋದೇನು, ಅವರಿಂದ ಬಯಸ್ಕೊಳ್ಳೋದೇನು? ಕರೆಕ್ಟಾ? ಇನ್ನು ರಾಹುಲ್ ಗಾಂಧಿ ಅವರಿಗೆ 13 ವರ್ಷ ಆಗಿದ್ದಾಗ ಸಿದ್ದರಾಮಯ್ಯನವರು ಮೊದಲ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಇವತ್ತು ಅದೇ ಸಿದ್ದರಾಮಯ್ಯನವರು ಅದೇ ರಾಹುಲ್ ಗಾಂಧಿ ಅವರಿಗೆ ಪಾಪ ಹೆದರೋದೇನು, ಅವರಿಗೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಇಂಗ್ಲಿಷ್ ನಲ್ಲಿ ಪ್ರೆಸ್ ಮೀಟ್ ಮಾಡೋದೇನು? ನಾವಿಬ್ರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋರು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋರು. ದಿ ಶೋಸ್ some of the media reporters have created confusion. ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು, ನಾವು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ
ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಇನ್ನು ರಾಹುಲ್ ಗಾಂಧಿ ಅವರು 19 ವರ್ಷ ಇದ್ದಾಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಇವತ್ತು ಅದೇ ಡಿ.ಕೆ. ಶಿವಕುಮಾರ್ ಅವರು ಅದೇ ರಾಹುಲ್ ಗಾಂಧಿ ಅವರಿಗೆ ನಿಷ್ಠಾವಂತರಾಗಿರೋದೇನು, ಅವರ ಭೇಟಿಗೆ ಮೇಲಿಂದ ಮೇಲೆ ಕಾದು ದೆಹಲಿಗೆ ಹೋಗೋದೇನು, ಅವರಿಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ತಿನ್ಸೋದೇನು. ಈಗ ನೀವುಗಳೇ ಹೇಳಿ, ಇಷ್ಟೆಲ್ಲ ಅನುಭವದ ಮೇಲೆ, ಇಷ್ಟೆಲ್ಲ ಅನುಭವ ಇರುವಂತಹ 95 ಚುನಾವಣೆಗಳಲ್ಲಿ ಸೋತಂತಹ, ತಮ್ಮ ಜೊತೆಗೆ ಇರುವಂತಹವರನ್ನ ಗುಂಡಿಗೆ ಹಾಕಿದಂತಹ ಈ ರಾಹುಲ್ ಗಾಂಧಿ ನಿಮ್ಮ ಹೈಕಮಾಂಡ? ನಿಜವಾಗ್ಲು ಗಾಂಧಿ ಅನ್ನೋದು ಬಿಟ್ಟರೆ ಅವರ ಕ್ವಾಲಿಫಿಕೇಶನ್ ಏನು? ಏನೂ ಇಲ್ಲ. ಇವರು ನಿಮ್ಮಗಳ ಹೈಕಮಾಂಡ್, ಮೆಚ್ಚಬೇಕು. ಆದರೂ ನಿಜ ಹೇಳಬೇಕು ಅಂತಂದ್ರೆ ಇಡೀ ಕಾಂಗ್ರೆಸ್ಸಿನ ಹೈಕಮಾಂಡ್, ಅದು ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ಇವರೆಲ್ಲರೂ ಸೇರಿದ ಹಾಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಆಕ್ಚುಲಿ ಯಾರಾದ್ರೂ ಒಬ್ರು ಇದ್ರೆ ಅದು ಮೋದಿಜಿ ಒಬ್ರೆ. ನೋಡಬೇಕಾದ್ರೆ ಒಂದು ವಿಡಿಯೋ ಇದೆ, ಹಾಕಿ ಒಂದು ಸ್ವಲ್ಪ. ಮೋದಿ ಒಪ್ಕೊಂಡ್ರ? ಕಾಂಗ್ರೆಸ್ಸಿಗೂ ಗೊತ್ತು, ಗಾಂಧಿ ಕುಟುಂಬಕ್ಕೂ ಗೊತ್ತು, ಇಡೀ ವಿಶ್ವಕ್ಕೂ ಗೊತ್ತು ಮೋದಿಜಿಯವರ ತಾಕತ್ತೇನು, ಅವರ ಗತ್ತು ಏನು ಅಂತ. ಹಾಗಾಗಿ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಅಂತ ಇದ್ರೆ ಅದು ಮೋದಿಜಿಯವರೇ. ಮೋದಿಜಿಯವರು ಮೊನ್ನೆ ಅಯೋಧ್ಯೆಯಲ್ಲಿ ನಿಂತು ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ, ನಾವು ಬ್ರಿಟಿಷರು ಬಿತ್ತಿ ಹೋದಂತಹ ಅದೇ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಬದುಕ್ತಾ ಇದ್ದೀವಿ, ಇನ್ನೂ ಕೂಡ ಅವರ ಚಿಂತನೆಗಳು ನಮ್ಮನ್ನ ಆಳ್ತಾನೆ ಇವೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ 2035ಕ್ಕೆ ನಮ್ಮ ದೇಶವನ್ನ ನಾವೆಲ್ಲರೂ ಸೇರಿ ವಿಕಸಿತ ದೇಶವನ್ನಾಗಿ ಮಾಡೋಣ, ನಮ್ಮ ಮೂಲವನ್ನ, ನಮ್ಮ ನೈಜ ಸ್ವಾತಂತ್ರ್ಯವನ್ನ ಮತ್ತೆ ತರೋಣ ಅಂತ ಮೋದಿಜಿ ಹೇಳಿದ್ದು ಬಹಳ ಒಪ್ಪುವಂಥದ್ದು, ನಿಜವಾಗ್ಲೂ ಸತ್ಯ. ಅದು ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಇದು ಖಂಡಿತವಾಗ್ಲೂ ಸಾಧ್ಯ ಆಗಬಹುದು. ಆದರೆ ಅದಾದ ನಂತರವೂ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬಹುದು. ಆದರೆ ಗಾಂಧಿ ಕುಟುಂಬದ ಗುಲಾಮರಾಗಿರುವಂತಹ ಕಾಂಗ್ರೆಸ್ ಪಕ್ಷದವರಿಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಆದ್ರೂ ಸಾಕು ನಾಯಿಗಳಂತೆ ಅಲ್ವಾ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ಇಟಲಿ ಕುಟುಂಬದ ಅಡಿಯಲ್ಲಿ ಇರುವಷ್ಟು ದಿನಾನು ಗುಲಾಮಿ ಲೋಕದಿಂದ ಹೊರಬರೋದಕ್ಕೆ, ಹಾಗಾಗಿ ಕಾಂಗ್ರೆಸ್ಸಿಗೆ ಸಾಧ್ಯ ಇಲ್ಲದೆ ಇರೋದ್ರಿಂದ ದೇಶಕ್ಕೆ ನೈಜ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವರಿಗೆ ಆ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಳ್ತೀರಾ ವೀಕ್ಷಕರೇ? ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಬ್ರೇಕ್ಫಾಸ್ಟು ಅದು ಇದು ಅಂತ ಏನೇ ಮಾಡಿದ್ರು ಕೂಡ ಆ ಬ್ರೇಕ್ ಫೇಲ್ ಆಗಿರೋದು ಇನ್ನೂ ಸರಿಯಾಗಿಲ್ಲ, ಹಂಗೇ ಇದೆ. ಒಂದು ಕಡೆ ನೋಡಿದ್ರೆ ಒಂದು ಕಡೆ ನೋಡಿದ್ರೆ ಡಿ.ಕೆ. ಬಣ, ಕೆ.ಸಿ. ವೇಣುಗೋಪಾಲ್ ಅವರು ಬಂದಾಗ ಡಿ.ಕೆ. ಅಂತ ಕೂಗಿದ್ರೆ, ಈ ಕಡೆ ಆ ಡಿ.ಕೆ. ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದು ಬಣ ಸಿದ್ದು ಅಂತ ಇನ್ನೊಂದು ಕಡೆ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ.
ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ್ರೆ ನೋಡಿ, ನಾನು ಸಿದ್ದರಾಮಯ್ಯನವರು ಒಟ್ಟಿಗೆ ಇದ್ದೀವಿ, ಚೆನ್ನಾಗೇ ಇದ್ದೀವಿ, ನಾವು ಬ್ರದರ್ಸ್ ತರ ಇದ್ದೀವಿ ಅಂತ ಹೇಳ್ತಾರೆ. ಬ್ರದರ್ಸ್ ಅಲ್ಲ, ಬ್ರದರ್ಸ್ ತರ ಇದ್ದೀವಿ ಅಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಅದಕ್ಕೆ ನಾನು ಹೇಳಿದ್ದು, ನೀವು ಅಲ್ಲಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಬಿಜೆಪಿಗೆ ನಮ್ಮನ್ನು ದೂರ ಮಾಡಬೇಡಿ ಅಂತ ಹೇಳೋದು ಬಿಟ್ಟು, ಇಲ್ಲಿ ನಿಮ್ಮ ಕೈಯಲ್ಲಿ ಉಳಿದಿರುವಂತಹ ಈ ಕರ್ನಾಟಕ ರಾಜ್ಯ ಇದೆಯಲ್ವಾ, ಅದನ್ನು ಹೇಗೆ ಉಳಿಸ್ಕೊಳ್ತೀರಾ, ನಿಮ್ಮೊಳಗೆ ಹೇಗೆ ನೀವು ಅದನ್ನು ಒಗ್ಗೂಡಿಸ್ಕೊಳ್ತೀರಾ ಅಂತ ದಯವಿಟ್ಟು ಒಂದು ಬಾರಿ ಬಂದು ನೋಡಿ. ಏನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.